ಸೊ ಇವಾಗ ಒಂದು 2-3 ದಿನ ಆಯ್ತು ಅನ್ಸುತ್ತೆ. ನೀವು ಕೂಡ ಅದ್ರ ಬಗ್ಗೆ ಮಾತಾಡಿದ್ದೀರಾ. ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿದ್ದಾರೆ, ಅಂದ್ರೆ ನಿಷೇಧ ಮಾಡಿದ್ದಾರೆ. ಸೊ ಇದ್ರದ ಪ್ಲಸ್ ಮೈನಸ್ ಏನ್ ಹೇಳ್ತೀರಾ? ಸರ್, ಈಗ ಏನಾಗ್ತದೆ, ಬೆಂಗಳೂರು 1.2 ಲಕ್ಷ ವಾಹನಗಳ ದಟ್ಟಣೆ ಆಗಿದೆ. ಹೌದು. ಇದೇ ಸಾಕಾನಗರದಿಂದ ನಾವು ವಿಧಾನಸೌಧಕ್ಕೆ ಹೋಗಕ್ಕೆ 20 ನಿಮಿಷ ಆಗ್ತಾ ಇತ್ತು, 2 ಅವರ್ ಬೇಕಾಗಿದೆ. ಹ್ಮ್. ಸೊ ಎಲ್ಲೋ ಒಂದ್ ಕಡೆ ಒಂದು ಬೈಕ್, ಒಂದು ಆಟೋ ಹೋಗೋ ಜಾಗದಲ್ಲಿ 3 ಬೈಕ್ಗಳು ಹೋಗ್ಬೋದು. ಆಮೇಲೆ ಈ ಒಂದು ದಟ್ಟಣೆಯಲ್ಲಿ ಆಟೋದಲ್ಲಿ ಹೋದ್ರೇನೋ ಕ್ಯಾಬಲ್ಲಿ ಹೋದ್ರೇನೋ ಖಂಡಿತವಾಗಿ ನಾವು ಎಮರ್ಜೆನ್ಸಿಗೆ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು, ಒಂದು ಕೋರ್ಟ್ಗೆ ಹೋಗ್ಬೇಕು, ಮಕ್ಕಳು ಸ್ಪೆಷಲ್ ಕ್ಲಾಸ್ಗೆ ಹೋಗ್ಬೇಕು, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ಬೇಕು, ಖಂಡಿತವಾಗಿ ಆಗ್ತಾ ಇಲ್ಲ. ಆಮೇಲೆ ಇಟ್ ಇಸ್ ಎಕನಾಮಿಕಲಿ ನಾಟ್ ಫೀಸಿಬಲ್. ಈಗ 70 ರೂಪಾಯಿ 80 ರೂಪಾಯಿ ಆಗುತ್ತೆ ರಾಜಾಜಿನಗರ್ಗೆ ಹೋಗಕ್ಕೆ, ಇಲ್ಲಿಂದ ಬೈಕ್ ಟ್ಯಾಕ್ಸಿಗೆ. ಅದೇ ಆಟೋ ಅವರ 200 ಪ್ಲಸ್ ಕೊಡ್ಬೇಕು, 215 ಕೊಡ್ಬೇಕು. ನೀವೇನಾದ್ರೂ ಕ್ಯಾಬ್ ಆಯ್ತು ಅಂತಂದ್ರೆ 350 ರೂಪಾಯಿ ಕೊಡ್ಬೇಕು. ಅಲ್ಟಿಮೇಟ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಆಟೋ ಮತ್ತೆ ಟ್ಯಾಕ್ಸಿ ಕ್ಯಾಬ್ಗಳದ್ದು ನಾವು ರೀಚ್ ಆಗಲ್ಲ ಟ್ರಾಫಿಕ್ ಇಂದ. ಆಮೇಲೆ ಈ ಬೈಕ್ ಅಲ್ಲಿ ಆದ್ರೆ ನಾವು ಹೆಚ್ಚು ಕಡಿಮೆ ನೀವು ಒಂದು 20 ನಿಮಿಷ ಹೋದ್ರೆ, ಇದೇ ಆಟೋದಲ್ಲಿ ಹೋದ್ರೇನೋ ಅಥವಾ ನೀವು ಕ್ಯಾಬಲ್ಲಿ ಹೋದ್ರೇನೋ 1 ಅವರ್ ಆಗುತ್ತೆ. ಆಮೇಲೆ ಆರ್ಥಿಕವಾಗಿ ಯೋಚನೆ ಮಾಡೋದಾದ್ರೆ ಬೈಕ್ ಡಿಫರೆನ್ಸ್ ಡಿಫರೆನ್ಸ್ ಇದೆ.